ನನ್ನ ನಾದ್ನಿ ಇಬ್ರು ಹೊಡ್ಕೊಳ್ತಾ ಇದ್ರಂತೆ ಜಗಳ ಮಾಡ್ಕೊಂಡು. ಏನಾಯ್ತು? ಜಾಸ್ತಿ ಅದಕ್ಕೆ ನಾನು ಯಾಕ್ರಿ ಅಕ್ಕ ಈ ತರ ರೇಟ್ ಜಾಸ್ತಿ ಹೇಳ್ತೀರಾ ಅಂತ ಹೇಳಿದಕ್ಕೆ ಜಗಳಕ್ಕೆ ಬರ್ತಾ ಇದಾರೆ. ಅದಕ್ಕೆ ನನ್ನ ಮಾತ್ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಸರಿ, ನಾಳೆ ಸೂಪರ್ ಮಾರ್ಕೆಟ್ ಹೋದ್ರೆ ಏನಂತ ಗೊತ್ತಾಗ್ಬಿಡತ್ತಲ್ಲ. ಇಷ್ಟು ದೊಡ್ಡ ವಿಷಯ ನಡೆದಿದೆ, ಗಂಡನ ಹತ್ರ ಹೇಳಕ್ಕೇನು? ಇದ್ರಲ್ಲಿ ಏನೋ ಇದೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅವಳಿಗೆ ರಂಗೋಲಿ ಹಾಕಕ್ಕೆ ಬರ್ತಾ ಇಲ್ಲ. ಅವಳು ನಾಳೆ ಹೋಗಿ ಸುಮ್ಮನೆ ಬರ್ತಾಳೆ ನೋಡಿ ಬೇಕಾದ್ರೆ. ಅಚ್ಚು, ಹೌದಾ? ರಂಗೋಲಿ ಹಾಕಕ್ ಬರ್ತಾ ಇಲ್ವಾ? ಹಂಗಲ್ಲಮ್ಮ, ರಂಗೋಲಿ ಎಲ್ಲ ಹಾಕಕ್ ಬರುತ್ತೆ, ಬರ್ತಾನೆ ಇದೆ. ಆದ್ರೆ ಆ ಇಟ್ಟು ಏನೋ ಒಂಥರ ಇದೆ ಅಮ್ಮ. ಅಚ್ಚುಗೆ ಪ್ರೈಸ್ ಸಿಗ್ಲೇಬಾರ್ದು ಆಯ್ತಾ? ಆ ತರ ರಂಗೋಲಿ ಹಾಕು. ಆಡ ಕಮೆಂಟ್ ಪண்றீங்க, எனக்கு பிடிக்காது. ಅಚ್ಚು ವೆರಿ ಗುಡ್ ಗರ್ಲ್. ಅವಳು ಗುಡ್ ಗರ್ಲ್ ಅಲ್ಲ, ನೀನು ಸುಮ್ಮನೆ ಇರು ಅಮುದಾ. ಅವಳು ಬ್ಯಾಡ್ ಗರ್ಲ್. ಜುಲಿ, ಗೊತ್ತಾಯ್ತಾ? ಅಚ್ಚು ವಿನ್ ಆಗ್ಲೇಬಾರ್ದು, ಅಷ್ಟ್ ಚೆನ್ನಾಗಿ ನಾವು ಮಾಡ್ಬೇಕು ಆಯ್ತಾ? ಓಕೆ. ಏನು ಅಮುದಾ ಆ ತರ ನೋಡ್ತಾ ಇದೀಯಾ? ನಿನ್ ಕ್ಲೋಸ್ ಫ್ರೆಂಡ್ ಬಗ್ಗೆ ನಾವು ಮಾತಾಡಿದಕ್ಕೆ ನಿನಗೆ ಸಿಟ್ಟು ಬರ್ತಾ ಇದೆಯಾ? ಅಭಿ ಆ ತರ பண்ணாதே, எனக்கு பிடிக்காது. ಅಚ್ಚು ವೆರಿ ಗುಡ್ ಗರ್ಲ್ தெரியுமா? ಅವ ಎಲ್ಲರಿಗೂ ಹೆಲ್ಪ್ ಮಾಡ್ತಾಳೆ, ನೀನು ಸುಮ್ಮನೆ ಇರು. ಅಮುದಾ, ನೀನು ಅವಳ ಬಗ್ಗೆ ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಅವಳೇನು ಅಷ್ಟೇನು ಒಳ್ಳೆ ಹುಡುಗಿ ಅಲ್ಲ. ನೀನು ಈ ತರ ಮಾತಾಡಕ್ಕೆ ಅವಳೇನಾದ್ರೂ ನಿನಗೆ ದುಡ್ಡು ಕೊಟ್ಲಾ? ಸಾರಿ ಅಭಿ, ನೀನ್ ಇಪ್ಪಡಿ ಮಾತಾಡ್ಬೇಡ, ನನಗೆ ಇಷ್ಟ ಆಗಲ್ಲ. ಅಮುದಾ ಅಮುದಾ, ನೀನು ನಮ್ಮೊಟ್ಟಿಗೆನೇ ಫ್ರೆಂಡ್ ಆಗಿರು, ಅಚ್ಚೊಟ್ಟಿಗೆ ಫ್ರೆಂಡ್ ಆಗಿರ್ಬೇಡ ಆಯ್ತಾ? ನಾನು ನಿನಗೆ ನಾಳೆ ಚಾಕ್ಲೇಟ್ ಎಲ್ಲ ಕೊಡಿಸ್ತೀನಿ, ಐಸ್ ಕ್ರೀಮ್ ಎಲ್ಲ ಕೊಡಿಸ್ತೀನಿ. ಹೌದಲ್ಲ ಜೂಲಿ? ಜೂಲಿ, ಅವಳಿಗೆ ನೈಸ್ ಮಾಡು, ನಮ್ಮೊಟ್ಟಿಗೆನೇ ಫ್ರೆಂಡ್ ಆಗಿರ್ಲಿ ಅಂತ. ಓಕೆ. ಅಮ್ಮುದಾ, ನೀನು ನಮ್ಮೊಟ್ಟಿಗೆನೇ ಫ್ರೆಂಡ್ ಆಗಿರು, ಓಕೆನಾ? ಅಚ್ಚೊಟ್ಟಿಗೆ ಸೇರ್ಬೇಡ, ಅವಳು ತುಂಬಾ ಓವರ್ ಮಾಡ್ತಾಳೆ. ಬುಡ್ಡಿ, ಯಾಕೆ ತಲೆ ಮೇಲೆ ಹೊಡೆದೆ? ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ನನ್ನ ಬಗ್ಗೆ ಬ್ಯಾಡ್ ಕಮೆಂಟ್ ಹೇಳ್ತಾ ಇದೀಯ ನೀನು. ಅದಕ್ಕೆ ನಾನು ಬಂದು ಹೊಡೆದಿದ್ದು. ಇನ್ಮೇಲೆ ನನ್ನ ಬಗ್ಗೆ ಮಾತಾಡ್ ನೋಡು, ಆಮೇಲಿದೆ. ಸೋಡಾ ಬುಡ್ಡಿ, ನಾನ್ ಮಾತಾಡ್ತಾ ಇರೋದು ಕೇಳಿಸ್ಕೊಂಡ್ ಬಂದು ಹೊಡಿದೀಯಾ? ಸೋಡಾ ಬುಡ್ಡಿ, ಈ ಕೈಯಲ್ಲಿ ಹೊಡೆದೆ, ಇನ್ನೊಂದ್ಸಲ ನನ್ನ ಬಗ್ಗೆ ಮಾತಾಡ್ದಂದ್ರೆ ನೋಡು ಕಾಲಲ್ಲೇ ಹೊಡಿತೀನಿ. ಅಚ್ಚು, ವಾಟ್ ಆರ್ ಯು ಡೂಯಿಂಗ್? ಇವತ್ತು ನೀನು ರಂಗೋಲಿ ಹಾಕಕ್ಕೆ ಕಲರ್ ಪೌಡರ್ ಎಲ್ಲ ತಂದಿದ್ಯಾ? ಇಲ್ಲದ ಹೇಳು, ನಾನು ಬೇಕಾದ್ರೆ ಕೊಟ್ಟು ಹೆಲ್ಪ್ ಮಾಡ್ತೀನಿ. ನೀನು ನನಗೆ ಹೆಲ್ಪ್ ಮಾಡ್ತೀಯಾ? ಹೌದು ಅಚ್ಚು, ನಿನಗೆ ಕಲರ್ ಬೇಕಂದ್ರೆ ನನ್ನ ಹತ್ರ ಇದೆ ನೋಡು, ತಗೊಂಡೋಗು. ಯಾವ ಕಲರ್ ಬೇಕಾದ್ರೆ ತಗೊಂಡೋಗು, ಓಕೆನಾ? ಓ ಮೈ ಗಾಡ್, ಹೇ ಡೊಮ್ಮಿ, ಏನಿದು ಈ ತರ ಹೊಡಿತಾ ಇದೀಯಾ? ಓ ಮೈ ಗಾಡ್, ನಾನು ಹೆಲ್ಪ್ ಮಾಡ್ತೀನಿ ಅಂತ ತಾನೇ ಹೇಳಿದೆ, ಯಾಕೆ ನೀನು ನನ್ನನ್ನು ಹೊಡಿತಾ ಇದೀಯಾ? ತಡಿ, ಮ್ಯಾಮ್ ಬರ್ಲಿ ಹೇಳ್ತೀನಿ. ಸಾಕ್ ನಿಲ್ಸು ನಿನ್ನ ಆಕ್ಟಿಂಗು, ಇಬ್ರು ಮಾತಾಡ್ತಾ ಇರೋದು ಚೆನ್ನಾಗಿ ಕೇಳಿಸ್ತು ಆಯ್ತಾ? ಅಲ್ಲಿರುವಾಗ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಹತ್ರ ಬಂದ ತಕ್ಷಣ ಒಳ್ಳೆಯವಳ ತರ ನನ್ನ ಹತ್ರ ಮಾತಾಡ್ತಾ ಇದೀಯಾ? ನೀನ್ ಯಾರಂತ ನನಗೆ ಗೊತ್ತಿಲ್ವಾ? ಹೇಯೋ ಅಚ್ಚು, ನಿನಗೆ ನಾನು ಯಾರಂತ ಗೊತ್ತಿಲ್ವಾ? ನಾನೇ ನಿನ್ನ ಅತ್ತೆ ಮಗಳು. ನೀನು ನನ್ನ ಅತ್ತೆ ಮಗಳಲ್ಲ, ನೀನು ಜೂಲಿ ಜೂಲಿ ಜೂಲಿ. ಹೇ ಅಚ್ಚು, ನೀನು ನನ್ನನ್ನ ಡಾಗ್ ಅಂತ ಹೇಳ್ತಾ ಇದೀಯಾ? ಇಲ್ಲಪ್ಪ, ನಾನು ಆ ತರ ಹೇಳಿಲ್ಲ ಜೂಲಿ, ನೀನ್ ಬರೇ ಡಾಗ್ ಅಲ್ಲ, ಬೀದಿ ಡಾಗ್. ಓ ಮೈ ಗಾಡ್, ನನ್ನನ್ನ ಸ್ಟ್ರೀಟ್ ಡಾಗ್ ಅಂತ ಹೇಳ್ತಾ ಇದ್ದಾಳೆ. ತಡಿ, ನಾನು ಮನೆಗೆ ಹೋದ್ಮೇಲೆ ನನ್ನ ಮಮ್ಮಿ ಹತ್ರ ಹೇಳ್ತೀನಿ, ಆಮೇಲೆ ನಿಮ್ಮ ಮನೆಗೆ ಬಂದು ಅತ್ತೆ ಮಾವನ ಹತ್ರ ಎಲ್ಲ ಹೇಳ್ತೀನಿ. ಹಾಗೆಲ್ಲೇ ಹೇಳೋದಾದ್ರೆ ಹೇಳ್ಕೊ ಜೂಲಿ. ಓ ಮೈ ಗಾಡ್, ವಾಟ್ ಅಭಿ? ಅಭಿ, ನೀನೇನು ಸ್ಮೈಲ್ ಮಾಡ್ತಾ ಇದೀಯಾ? ಇಲ್ಲ ಜೋಲಿ, ನಾನು ಅಚ್ಚು ಮೇಲೆ ತುಂಬಾ ಸೀರಿಯಸ್ ಆಗಿ ಸಿಟ್ಟಾಗಿದ್ದೀನಿ, ನಾನು ಸ್ಮೈಲ್ ಮಾಡ್ತಾ ಇಲ್ಲ. ಅಲ್ಲ ಜೋಲಿ, ನಿನ್ನ ಸ್ಟ್ರೀಟ್ ಡಾಗ್ ಅಂತ ಹೇಳೋಬಿಟ್ಲು ಅಚ್ಚು. ನೀನು ಅವಳನ್ನ ಸುಮ್ಮನೆ ಬಿಡಬೇಡ, ಚೆನ್ನಾಗಿ ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಬೇಕು, ಓಕೆನಾ? ಓಕೆ ಅಭಿ, ನಿನ್ಗೆ ನನ್ ಮೇಲೆ ತುಂಬಾ ಕಾನ್ಫಿಡೆಂಟ್ ಇದೆ, ಹಾಗಾಗಿ ನಾನು ಈ ಸಲ ವಿನ್ ಆಗೇ ಆಗ್ತೀನಿ. ನನ್ನನ್ನ ಜಾಡ್ಸಿ ಒದ್ದಂತ ಅಚ್ಚುನ ಈ ಸಲ ಸೋಲಿಸ್ಲೇಬೇಕು.
ನೀನು ಮಾತಾಡಂತ ಒಂದೊಂದು ಮಾತು, ಹೇಳೋಂತ ಒಂದೊಂದು ಮಾತು ನನಗೆ ತುಂಬಾ ಮೋಟಿವೇಶನ್ ಆಗ್ತಾ ಇದೆ. ನಾನು ಖಂಡಿತ ಈ ಸಲ ವಿನ್ ಆಗಲೇಬೇಕು. ಓಕೆ ಅಚ್ಚು, ಏನ್ ಮೇರಿ? ಅಚ್ಚು, ನೀನು ಬರೇ ರಂಗೋಲಿ ಪುಡಿ ಮಾತ್ರ ತಂದಿದ್ದೀನಿ. ನನ್ಗೆ ನಿನ್ನ ಹತ್ರ ಇರೋಂತ ಕಲರ್ಸ್ ಸ್ವಲ್ಪ ಇಸ್ತಾವಾ? ಏನು, ನಿನಗೆ ಕಲರ್ ಪುಡಿ ಕೊಡ್ಬೇಕಾ? ಅವನಚ್ಚು, ಕೊಂಚ ಇಸ್ತಾವಾ? ಇಸ್ತಾವನಾ? ಇಸ್ತಾವು ಇಸ್ತಾವು. ಅಲ್ಲ, ಮೊನ್ನೆ ಕ್ರಿಸ್ಮಸ್ ಬಂತು, ನ್ಯೂ ಇಯರ್ ಬಂತು, ಒಂದೇ ಒಂದು ಪೀಸ್ ಕೇಕ್ ಕೊಟ್ಟ ನೀನು. ಅಚ್ಚು, మా ఇంట్లో ಡಬ್ಬುಲ್ లేదు, ಡಬ್ಬುಲ್ ಇಲ್ಲ, ಅದಕ್ಕೆ ನಾವು ಕೇಕ್ ಎಲ್ಲ ತರ್ಲಿಲ್ಲ. ಇಲ್ಲ ಅಂದ್ರೆ ನಾನು ಕೊಡ್ತಾ ಇದ್ದೆ ನಿನ್ಗೆ ಕೇಕು. ಮನೇಲಿ ₹1 ದುಡ್ಡೇ ಇಲ್ಲಪ್ಪ, ಅದಕ್ಕೆ ಕೇಕೆ ನಾವು ಕಟ್ ಮಾಡ್ಲಿಲ್ಲ. ಓ ಹೌದಾ, ಪಾಪ ಮನೇಲಿ ದುಡ್ಡೇ ಇಲ್ಲ, ಅದಕ್ಕೆನಾ ಹೋದ್ ವಾರ ನಿಮ್ ಮನೇಲಿ ಹೊಸ ಕಾರ್ ತಂದ್ರಿ? ಲೇದಚ್ಚು, ಅದು ಕಾರು ಕಾರು. ಏ ಸಾಕ್ ನಿಲ್ಸೆ, ಎಲ್ಲ ಗೊತ್ತು ನೀನ್ ಆಕ್ಟಿಂಗ್ ಅಲ್ಲ. ನಿಮ್ದು ಆ ಕಡೆ 2 ಮನೆ ಬಾಡಿಗೆ ಬರುತ್ತೆ, ಈ ಕಡೆ 4 ಮನೆ ಬಾಡಿಗೆ ಬರುತ್ತೆ. ನಿಮ್ಮಮ್ಮ ಬಡ್ಡಿ ಕೊಡ್ತಾರೆ, ಎಲ್ಲ ದುಡ್ಡು ಇಟ್ಕೊಂಡು ಎಲ್ಲ ಮಾಡ್ತೀರಾ. ಈ ತರ ಬಂದು ಸ್ಕೂಲಲ್ಲಿ ಏನಾದ್ರೂ ಹೇಳಿದ್ರೆ ಅದೆಲ್ಲ ನಿಮ್ಗೆ ಪುಕ್ಷಟಲ್ಲಿ ಸಿಗ್ಬೇಕು ಅಲ್ಲ. ದುಡ್ಡಂತೂ ₹1 ಖರ್ಚು ಮಾಡಲ್ಲ, ಕಂಜೂಸ್ಗಳು. ಇನ್ನೊಂದ್ಸಲ ಏನಾದ್ರೂ ಕಲರ್ ಪುಡಿ ಬೇಕಂತ ಹೇಳು, ಬಾಯಿ ಮೇಲೆ ಕೊಡ್ತೀನಿ. ರೇಷ್ಮಾ, ನೀನೇನು ಇಷ್ಟೆಷ್ಟು ಕಲರ್ ತಂದಿದ್ಯಾ? ಕಲರ್ ಏನಾದ್ರೂ ಬೇಕಂದ್ರೆ ಹೇಳು, ನಾನು ಕೊಡ್ತೀನಿ. ಅಚ್ಚು, ನಂಗೆ ಬೇಡ, ನಾನು ಮನೇಲಿ ನಮ್ದು ಅಮ್ಮ ಐತಲ್ಲ ಅವ್ರ ಹತ್ರ ಹೇಳಿ ತಂದಿದ್ದೀನಿ. ತುಂಬಾನೇ ಇದೆ ಬಿಡು, ಸಾಕು. ಹೌದಾ, ಸರಿ ಸರಿ. ಯಾರಾದ್ರೂ ಕೇಳಿದ್ರೆ ಕಲರ್ ಪುಡಿ ಎಲ್ಲ ಕೊಡ್ಬೇಡ ಆಯ್ತಾ? ನೀನ್ ಮಾತ್ರ ಯೂಸ್ ಮಾಡ್ಕೊಂಡು ತಗೊಂಡೋಗಿ ಮನೇಲಿ ಇಡು, ಮುಂದಿನ ವರ್ಷಕ್ಕಾಗತ್ತೆ. ಹಾ, ಒಳ್ಳೆ ಐಡಿಯಾ ಆಯ್ತು ಅಚ್ಚು, ನಾನು ಹಂಗೆ ಮಾಡ್ಬೇಕು. ಮುಂದಿನ ವರ್ಷಕ್ಕೆ ದುಡ್ಡಿಗೆ ಹಾಕದ್ ಬೇಡ ಅಲ್ಲ, ಇದನ್ನ ಯೂಸ್ ಮಾಡ್ಕೋಬಹುದು. ಹಾ ಹೌದೌದು, ಯಾರಿಗೂ ಕೊಡ್ಬೇಡ ಆಯ್ತು ಅಚ್ಚು. ಏನ್ ಹಂಗ್ ನೋಡ್ತಾ ಇದ್ಯಾ? ಯಾರ ಹತ್ರ ಕೇಳಿದ್ರೇನು ಕೊಡ್ದೇ ಇದ್ದಂಗೆ ಮಾಡ್ತೀನಿ ನಿನ್ಗೆ. ಮೀನಾ, ಲಿಲ್ಲಿ, ಏನಿಲ್ಲ ಏನಿಲ್ಲ, ರಂಗೋಲಿ ಹಾಕಕ್ಕೆ ಇನ್ನೇನ್ ಸ್ವಲ್ಪ ಟೈಮ್ ಇದೆ ಅಷ್ಟೇ. ಮ್ಯಾಮ್ ಬಂದು ಹೇಳಿದ ತಕ್ಷಣ ರಂಗೋಲಿ ಹಾಕಕ್ ಸ್ಟಾರ್ಟ್ ಮಾಡೋಣ. ಅಲ್ಲ ಲಿಲ್ಲಿ, ಕಲರ್ ಏನು ಸ್ವಲ್ಪನೇ ತಂದಿದ್ಯಾ? ನನ್ನ ಹತ್ರ ಕಲರ್ಸ್ ಇದೆ, ಬೇಕಾ? ಇಲ್ಲ ಬೇಡ ಅಚ್ಚು, ಹಂಗೇನಾದ್ರೂ ಬೇಕಾಗಿದ್ರೆ ಹೇಳ್ತೀನಿ. ಸರಿ ಸರಿ ಆಯ್ತು. ಯಾರಾದ್ರೂ ಕಲರ್ಸ್ ಎಲ್ಲ ಕೇಳಿದ್ರೆ ಕೊಡ್ಬೇಡ. ಇಲ್ಲಪ್ಪ, ನಾನೇ ಕಲರ್ಸ್ ಸ್ವಲ್ಪ ತಂದಿದ್ದೀನಿ, ಎಲ್ಲಿಂದ ಕೊಡೋದು? ಅದನ್ನೇ ಹೇಳಕ್ ಬಂದೆ. ಮೀನಾ, ನೀನು ಅಷ್ಟೇ, ಯಾರಾದ್ರೂ ಕಲರ್ಸ್ ಕೇಳಿದ್ರೆ ಕೊಡ್ಬೇಡ. ನಿಮ್ಗೆ ಸಾಕಾಗ್ಲಿಲ್ಲ ಅಂದ್ರೆ ಕಷ್ಟ ಆಗ್ಬಿಡತ್ತೆ. ಆಯ್ತಚ್ಚು. ಇಲ್ಲ ಮ್ಯಾಮ್ ನಿನ್ನೆ ಹೇಳಿದಾರಲ್ಲ, ಅವ್ರವ್ರಿಗೆ ಏನೇನ್ ಬೇಕೋ ಅದನ್ನ ತಗೊಂಡ್ಬರ್ಬೇಕು, ಯಾರಿಗೂ ಏನು ಶೇರ್ ಮಾಡ್ಬಾರ್ದು ಅಂತ. ಮತ್ತೆ ಈಗ ಶೇರ್ ಮಾಡಿದ್ರೆ ಮ್ಯಾಮಿಗೆ ಗೊತ್ತಾದ್ರೆ ಬೈತಾರೆ, ನಾನು ಯಾರಿಗೂ ಕೊಡಲ್ಲ. ವೆರಿ ಗುಡ್, ಆ ತರನೇ ಇರ್ಬೇಕು ಮೀನಾ. ಏನ್ ಹಂಗ್ ನೋಡ್ತಾ ಇದ್ಯಾ? ಕಣ್ಣೆರಡು ಕಿತ್ತಾಕ್ಬಿಡ್ತೀನಿ. ಅವ್ರ ಹತ್ರ ಹೋಗಿ ತಗೊಂಡ್ಬರ್ತೀಯಾ? ಹೋಗು ತಗೊಂಬಾ. ಆಮೇಲೆ ಇದೆ ನೀನ್ ಮಾಡು, ಮ್ಯಾಮ್ ಹತ್ರ ಲಾಸ್ಟ್ ಆಗಿ ಹೇಳ್ತೀನಿ. ಅದೇನ್ ಮಾಡಿದ್ರೇನು ಮ್ಯಾಮ್ ಹತ್ರ ಇಂದ ನಿನಗೆ ಒಂದು ಪನಿಷ್ಮೆಂಟ್ ಕೊಡಿಸ್ಲೇಬೇಕು. ಯಾವಾಗ ನೋಡಿದ್ರೆ ಪುಕ್ಷಟೆಲೆ ಆಗ್ಬೇಕಾ ನಿನಗೆ? ಹಾಯ್ ಹಾಯ್ ಜೂಲಿ, ಯು ಆರ್ ಸೋ ಬ್ಯೂಟಿಫುಲ್. ಹೌದಾ ಮೇರಿ, ನಾನು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀನಾ? Yes Julie, you are always beautiful. Oh, very very thank you so much Mary. Julie, one help me please. Oh God, Mary, ಏನಂತ ಹೇಳು, ನಾನು ಹೆಲ್ಪ್ ಮಾಡ್ತೀನಿ ನಿನಗೆ. ಥ್ಯಾಂಕ್ ಯು Julie. Julie, please ಸ್ವಲ್ಪ ಕಲರು ಇಸ್ತಾವಾ? ಕಲರ್ಸ್ ಬೇಕಾ? Yes Julie, I want colors. ಇಸ್ತಾವಾ? ಓಕೆ, ನಿನಗೆ ಯಾವ ಕಲರ್ ಬೇಕೋ ಎಲ್ಲ ತಗೊಂಡೋಗು, ನಾನೇನು ಹೇಳಲ್ಲ. ನೀನು ನನ್ನನ್ನ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ಮೇಲೆ ನಾನು ನಿನ್ಗೇನು ಕೊಡ್ಲಿಲ್ಲ ಅಂದ್ರೆ ಹೇಗೆ ಹೇಳಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಜೋಲಿ, ಯು ಆರ್ ಲುಕಿಂಗ್ ಸೋ 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 ಬ್ಯೂಟಿಫುಲ್. ಅಚ್ಚು, ಯಾಕೆ ನೀನು ಉಗಿತಾ ಇದ್ಯಾ? ಸುಮ್ಕೆ ತಾನೆ? ಸುಮ್ಕೆ ಯಾಕೆ ಉಗಿಲಿ, ನಿಜಾಗ್ಲೂ ಉಗಿತಾ ಇರೋದು. ನಿನ್ನನ್ನ ಅವಳು ಬ್ಯೂಟಿಫುಲ್ ಅಂತ ಹೇಳಿದ್ಲಲ್ಲ, ಅದಕ್ಕೆ ಕ್ಯಾಕಸಿ ಥೂ ಅಂತ ಉಗ್ದಿದ್ದು. ಅವಳು ನಿನ್ನ ಹತ್ರ ಆಕ್ಟಿಂಗ್ ಮಾಡ್ತಾ ಕಲರ್ಸ್ ತಗೋಬೇಕಂತ ಸುಳ್ಳು ಹೇಳ್ತಾ ಇದ್ದಾಳೆ. ಅದನ್ನು ಗೊತ್ತಿಲ್ಲದೆ ಅವಳಿಗೆ ಕಲರ್ಸ್ ಕೊಡ್ತಾ ಇದೆಯಲ್ಲ, ನಿನಗೆ ಉಗಿಬೇಕು ಇನ್ನ. ಅವಳೇನು ಆಕ್ಟಿಂಗ್ ಮಾಡ್ತಾ ಏನು ಹೇಳ್ತಾ ಇಲ್ಲ, ಅವಳು ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ರಿಯಾಲಿಟಿ ನೋಡಿನೇ ಅವಳು ಹೇಳ್ತಾ ಇರೋದು. ನಿನಗೆ ಹೊಟ್ಟೆ ಅಚ್ಚು, ಅದಕ್ಕೆ ನೀ ಈ ತರ ಎಲ್ಲ ಮಾತಾಡ್ತಾ ಇರೋದು. ಹೌದಾ, ಸರಿ ಆಯ್ತು. ಅವಳಿಗೆ ಕಲರ್ಸ್ ಬೇಕಂತೆ, ಕೊಡು. ಅದು ನನಗೆ ಗೊತ್ತುಂಟು ಅಚ್ಚು, ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋ ಆಯ್ತಾ? ನನ್ನನ್ನೇ ಬಾಯಿ ಮುಚ್ಕೊಂಡು ಕೂತ್ಕೊಂತೀಯಾ? ಈಗೇನು ಮಾತಾಡಲ್ಲ, ಆಮೇಲೆ ಇದೆ ನಿನಗೆ.
ಅಂತ ಕಲರ್ಸ್ ಉಂದಿ ಪುಷ್ ಕಟೆಲ್ ತಗೊಂಬಂದ್ಬಿಟ್ಟು ನನ್ನ ಹತ್ರನೇ ದಿಮಾಕ್ ಮಾಡ್ತೀಯಾ? ಎಲ್ಲಿ ಆಮೇಲೆ ಇದೆ ನಿನಗೆ. ಸ್ಟೂಡೆಂಟ್ಸ್, ಇನ್ನು ನಿಮಗೆ ಟೈಮ್ ಸ್ಟಾರ್ಟ್ ಆಗುತ್ತೆ. ಪ್ರಿನ್ಸಿಪಲ್ ಮ್ಯಾಮ್ ಬಂದು ಹೇಳ್ತಾರೆ. ಓಕೆನಾ? ಎಲ್ಲರೂ ರೆಡಿ ಆಗಿರಿ. ನಿಮಗೆ 2 hours ಟೈಮ್ ಕೊಟ್ಟಿರ್ತಾರೆ. ಅಷ್ಟರೊಳಗೆ ನೀವು ರಂಗೋಲಿ ಹಾಕಿ ಕಂಪ್ಲೀಟ್ ಮಾಡಬೇಕು. ಯಾರಾದ್ರೂ ಇನ್ಕಂಪ್ಲೀಟ್ ಇತ್ತು ಅಂದ್ರೆ ಅವರಿಗೆ ಪ್ರೈಸ್ ಸಿಗಲ್ಲ. ಓಕೆ ಮ್ಯಾಮ್. ಸ್ಟೂಡೆಂಟ್ಸ್, ನಿಮಗೂ ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಓಕೆ ಮ್ಯಾಮ್, ಕೇಳಿಸ್ತಾ ಇದೆ. ಓಕೆ ಸ್ಟೂಡೆಂಟ್ಸ್, ನಿಮಗೆ ಏನೇನ್ ಬೇಕು ಎಲ್ಲ ಥಿಂಗ್ಸ್ ತಗೊಂಬಂದಿದ್ದೀರಲ್ಲ, ಯಾರ ಹತ್ರನೂ ಯಾರು ಶೇರ್ ಕೇಳ್ತಾ ಕುತ್ಕೋಬಾರ್ದು. ಓಕೆನಾ? ಆ ತರ ಏನಾದ್ರೂ ಕೇಳಿದ್ರಿ ಅಂತ ಹೇಳಿದ್ರೆ ನೋಡಿ, ನಾನು ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ತೀನಿ. ನೋಡ್ರಾ ಮ್ಯಾಮ್ ಏನ್ ಹೇಳಿದ್ರು ಅಂತ? ತಾಡಿ ನಿಮಗೆ ಮಾಡ್ತೀನಿ. ಮ್ಯಾಮ್, ಯಾರಾದ್ರೂ ರಂಗೋಲಿ ಇನ್ನೊಬ್ರ ಹತ್ರ ಕೇಳಿದ್ರೆ ಏನ್ ಮಾಡ್ತೀರಾ ಮ್ಯಾಮ್? ಯಾಕೆ ಕೇಳೋದು? ನಿಮ್ ಐಟಮ್ನ ನೀವೇ ತಗೊಂಬನ್ನಿ ಅಂತ ಹೇಳಿಲ್ವಾ? ಅವರು ದುಡ್ಡು ಹಾಕಿ ತಾನೇ ತಂದಿರ್ತಾರೆ. ನೀವು ದುಡ್ಡು ಹಾಕಿ ತಗೊಂಬರ್ಬೇಕು. ಇನ್ನೊಬ್ರ ಹತ್ರ ಕೇಳ್ಕೊಂಡು ಅದ್ರಲ್ಲಿ ಮಾಡಿದ್ರೆ ನಿಮಗೆ ಖಂಡಿತ ಪ್ರೈಸ್ ಕೊಡಲ್ಲ, ಮಾಡಕ್ಕೂ ಬಿಡಲ್ಲ. ಹೌದಾ ಮ್ಯಾಮ್? ಹೌದಚ್ಚು. ಮ್ಯಾಮ್, ಅಲ್ಲಿ ಹಿಂಗಡೆ ಕುತ್ಕೊಂಡಿದ್ದಾಳಲ್ಲ ಮ್ಯಾಮ್ ಮೇರಿ, ಅವಳು ಕಲರ್ ಪುಡಿ ಎಲ್ಲ ತರ್ಲಿಲ್ಲ ಮ್ಯಾಮ್. ನಮ್ಮ ಹತ್ರ ಎಲ್ಲ ಕೇಳಿದ್ಲು ಮ್ಯಾಮ್, ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟೆ ಮ್ಯಾಮ್. ನೀನು ಕಲರ್ ಪುಡಿ ತರ್ಲಿಲ್ವಾ? ನಿಮ್ಮ ಹತ್ರ ಕೇಳಿದ್ಲ? ನೀನ್ ಕೊಟ್ಟ? ನೋ ಮ್ಯಾಮ್, ನಾನ್ ಕೊಡ್ಲಿಲ್ಲ ಮ್ಯಾಮ್. ನಾನ್ ತಂದಿರೋ ಕಲರ್ ಪುಡಿ ನನ್ಗೆ ಸಾಕಾಗತ್ತೆ ಮ್ಯಾಮ್. ಅವಳಿಗೆ ಮ್ಯಾಮ್ ಕೊಡ್ಲಿ? ವೆರಿ ಗುಡ್ ಅಚ್ಚು, ನೀನೇನಾದ್ರೂ ಕೊಟ್ಟಿದ್ದೇನೆ ನಿನ್ನನ್ನ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದೆ. ಮ್ಯಾಮ್, ಹೌದಾ ಮ್ಯಾಮ್? ಅದೇ ಒಂದು ಅವಳಿಗೆ ಕಲರ್ ಪುಡಿ ಕೊಟ್ರು ಮ್ಯಾಮ್. ಏನು ಕಲರ್ ಪುಡಿ ಕೊಟ್ರಾ? ಹೂ ಗೇವ್? ಅವಳ ಹತ್ರನೇ ಕೇಳಿ ಮ್ಯಾಮ್. ಹೂ ಗೇವ್ ವಾಟ್ ಐ ಟೋಲ್ಡ್ ಯೆಸ್ಟರ್ಡೇ? ಮ್ಯಾಮ್, ಮ್ಯಾಮ್ నా దగ్గర కలర్స్ లేదు మ్యామ్. వాట్ ఐ టోల్డ్ యెస్టర్డే? ద రూల్స్ ఇస్ పార్టిసిపెంట్ మస్ట్ బ్రింగ్ దేర్ ఓన్ మెటీరియల్స్. వై యు డిడ్ంట్ బ్రింగ్? ಗೆಟ್ ಅಪ್ ಮೇರಿ. ಏನ್ ಹಂಗ್ ನೋಡ್ತಾ ಇದ್ಯಾ? ಮ್ಯಾಮ್ ಏನ್ ಹೇಳಿದ್ರು? ಎದ್ದ ಮೇಲೆ. ಗೆಟ್ ಅಪ್ ಜೂಲಿ, ಗೆಟ್ ಅಪ್. ನೀನು ಡಿಸ್ಕ್ವಾಲಿಫೈ ಆಗಿದ್ಯಾ. ನೀನು ಇನ್ನ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ. ನಿನ್ನೆ ನಾನು ನಿನಗೆ ಏನ್ ಹೇಳಿದೀನಿ? ಯಾರಿಗೂ ಏನು ಶೇರ್ ಮಾಡಬಾರ್ದಂತ ಹೇಳಿಲ್ವಾ? ನಾನು ಹೇಳಿದ್ದು ಮೀರಿ ನೀನು ಶೇರ್ ಮಾಡಿದ್ಯಾ. ಎದ್ದ ಮೇಲೆ, ಎದ್ದು. ಕಮ್ ಫಾಸ್ಟ್. ಓ ಮೈ ಗಾಡ್, ನಾನು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ ಅಂತೆ ಹೇಗೆ ನಾನು ಅರ್ಜುನ ಸೋಲ್ಸೋದು? ಕಮ್ ಜೋಲಿ, ಕಮ್ ಫಾಸ್ಟ್. ಏನ್ ಮೇರಿ ಅದ್ ನೋಡ್ತಾ ಇದೀಯಾ? ತಗೊಂಡ್ ನಡಿ, ಆಚೆ ಹೋಗು. ಜೂಲಿ ಬಾ ಅಂತ ಹೇಳ್ತಾ ಇಲ್ವಾ ನಿನಗೆ? ಮ್ಯಾಮ್, ನಾನು ಏನು ಮಾಡಿದೆ ಮ್ಯಾಮ್? ಯಾಕೆ ಮ್ಯಾಮ್ ನನ್ನನ್ನೇ ಟಾರ್ಗೆಟ್ ಮಾಡಿ ಈಗ ಟಾರ್ಚರ್ ಮಾಡ್ತೀರಾ? ಪ್ಲೀಸ್ ಮ್ಯಾಮ್, ನಾನು ಈ ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಒಳ್ಳೆ ಚೆನ್ನಾಗಿ ರಂಗೋಲಿ ಕಲ್ತ್ಕೊಂಡ್ ಬಂದಿದ್ದೀನಿ ಮ್ಯಾಮ್. ಪ್ಲೀಸ್ ಮ್ಯಾಮ್. ನೆನ್ನೆ ಏನಂತ ಹೇಳಿದೀನಿ? ಯಾರ್ಯಾರಿಗೆ ಏನೇನ್ ಥಿಂಗ್ಸ್ ಬೇಕೋ ಅದನ್ನ ಅವ್ರವರೇ ತರಬೇಕು ಅಂತ. ಇನ್ನೊಬ್ರ ಹತ್ರ ಏನು ತಗೊಂಡ್ ಶೇರ್ ಮಾಡಬಾರ್ದು ಅಂತ ಹೇಳಿಲ್ವಾ? ನೀನ್ ಯಾಕೆ ಅವಳು ಕೇಳಿದಕ್ಕೆ ಕೊಟ್ಟೆ? ಅದಕ್ಕೆ ನಾನು ನಿನ್ನನ್ನ ಡಿಸ್ಕ್ವಾಲಿಫೈ ಮಾಡಿರೋದು. ಈ ತರ ಮಾಡಿದ್ರೆ ಇನ್ನೊಂದ್ಸಲ ನಿಮಗೆ ಬುದ್ಧಿ ಬರುತ್ತೆ. ನಡಿ, ನಿನ್ನ ಐಟಮ್ ಏನಿದೆ ಅದನ್ನ ತಗೊಂಡು ಹೊರಗಡೆ ಹೋಗು. ಓ ಮೈ ಗಾಡ್ ಮ್ಯಾಮ್, ಅವಳು ಕಷ್ಟದಲ್ಲಿರುವಾಗ ನಾನು ಹೆಲ್ಪ್ ಮಾಡಿದಲ್ಲ ಮ್ಯಾಮ್. ನೀವು ಅದಕ್ಕೆ ಗುಡ್ ಅಂತ ತಾನೇ ಹೇಳ್ಬೇಕು. ಯಾಕೆ ಮ್ಯಾಮ್ ಈ ತರ ಮಾಡ್ತಾ ಇದ್ದೀರಾ? ಇದಾ ಜೂಲಿ ಹೆಲ್ಪ್ ಮಾಡೋದು? ಒಂದು ಕಾಂಪಿಟೇಷನ್ ಅಂತ ಹೇಳಿದೆ, ಅದಕ್ಕೆ ಏನ್ ಖರ್ಚಾಗುತ್ತೋ ಯಾರು ಪಾರ್ಟಿಸಿಪೆಂಟ್ ಇದ್ದಾರೋ ಅವರು ಅದನ್ನ ಖರ್ಚು ಮಾಡಿ ತಗೊಂಡ್ಬರ್ಬೇಕು. ಇನ್ನೊಬ್ರು ಖರ್ಚು ಮಾಡಿ ತಂದದನ್ನ ಯೂಸ್ ಮಾಡ್ಕೋಬಾರ್ದು, ಗೊತ್ತಾ? ಅದಕ್ಕೆ ನಾನು ಎಷ್ಟು ಸಲ ಹೇಳಿದೀನಿ, ನನ್ನ ಮಾತು ಕೇಳಿಲ್ಲಲ್ಲ. ನೀನ್ ಮೊದಲು ಐಟಮ್ ತಗೊಂಡು ಇಲ್ಲಿಂದ ಹೋಗು. ಈಗೇನು ಸ್ವಲ್ಪ ಹೊತ್ತರಲ್ಲಿ ರಂಗೋಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗತ್ತೆ. ನಡಿ, ಗೋ. ನೋಡ್ತಾ ಇದೀಯಾ? ಬುಜ್ಜು, ಏನು ನೋಡ್ತಾ ಇಲ್ಲ. ಒಂದೇ ಯೋಚನೆ ಅಂದ್ರೆ ಯೋಚನೆ. ಏನ್ ಮಾಡೋದಂತ ಗೊತ್ತಾಗ್ತಾನೇ ಇಲ್ಲ. ಏನೇ ಅಮ್ಮ, ಏನ್ ಯೋಚನೆ? ಬುಜ್ಜು, ನಮ್ ದುಡ್ಡು ಅಂಗಡಿಯವ್ರ ಹತ್ರ 2 ಲಕ್ಷ ಇದೆ ಕಣೆಮ್ಮ. ಅದಕ್ಕೆ ಬೆಳಗ್ಗೆನೆ ಹೋಗಿ ಅವ್ರ ಅಂಗಡಿ ಮುಂದೆ ನಿಂತ್ಕೊಂಡೆ ಅಂದ್ರೆ ದುಡ್ಡು ಕೊಡ್ತಾರಲ್ಲ ಅಂತ ಒಂದೇ ಯೋಚನೆ ಮಾಡ್ತಾ ಇದೀನಿ. ನೀನ್ ಏನ್ ಹೇಳ್ತೀಯಾ? ಈಗ್ಲೇ ಹೋಗೋಣ? ಹೌದಿನಿ ಅಮ್ಮ, ಸರಿ ಬಾ ಹೋಗೋಣ. ದುಡ್ಡು ತಗೊಂಡ್ಬರೋಣ. ನಿನ್ನೆ ತರ ಕೂದ್ಲಿಟ್ಕೊಂಡು ಜಗಳ ಮಾಡಿ ಚೆನ್ನಾಗಿತ್ತು. ಬುಜ್ಜು, ನಿನಗೆ ಇಷ್ಟ ಆಯ್ತಾ? ಹೌದು ಕಣೆ ಅಮ್ಮ, ನೀವು ಹೊಡ್ಕೊಳ್ಳೋದು ನೋಡಕ್ಕೆ ನನ್ಗೆ ಹಂಗೆ ತುಂಬಾ ಇಷ್ಟ ಕಣೆ. ಬಾರಿ ಇವತ್ತು ಜಗಳ ಮಾಡಿ ಅದೇ ತರ. ಆಯ್ತು ಬಾರಿ ಬುಜ್ಜು, ಮಾಡಿದ್ರೆ ಆಯ್ತು. ನೀ ಖುಷಿ ಆಯ್ತು ಅಂದ್ರೆ ನಾನು ಮಾಡ್ತೀನಿ ಬಾ. ಕಣೆ ಅಮ್ಮ. ಮೈ ಗಾಡ್, ಹೇ ಮೇರಿ, ಎಲ್ಲ ನೀನಿಂದಾನೆ ಪಾಪ ಅಂತ ಹೋಗಿ ನಿಮ್ಗೆ ಹೆಲ್ಪ್ ಮಾಡಿದ್ನಲ್ಲ. ಈಗ ನೋಡು ನನ್ನನ್ನ ಡಿಸ್ಕ್ವಾಲಿಫೈ ಮಾಡ್ಬಿಟ್ಟು ಮ್ಯಾಮ್. ಹೇಗೆ ನಾನು ಈಗ ಪಾರ್ಟಿಸಿಪೇಟ್ ಮಾಡೋದು? ಎಲ್ಲ ನೀನಿಂದಾನೆ. ಜೂಲಿ, ನನ್ನಿಂದ ಅಲ್ಲ, ಎಲ್ಲ ಅಚ್ಚುಯಿಂದ. ವಾಟ್ ಮೇರಿ, ಏನ್ ಹೇಳ್ತಾ ಇದೀಯಾ? ಇದಕ್ಕೆಲ್ಲ ಕಾರಣ ಅಚ್ಚುನಾ? ಹೌದು ಜೂಲಿ, ಇದನ್ನಿ ಮಾಡಿದ್ದು ಅಚ್ಚು. ಅಚ್ಚು, ಯು ಆರ್ ಎ ಮೈ ಎನಿಮಿ. ನಂಗೆ ಈ ತರ ಮಾಡ್ಬಿಟ್ಟಲ್ಲ ನೀನು. ನಿನಗೆ ಮಾಡ್ತೀನಿ ತಡಿ. ನನ್ನನ್ನ ಈ ಕಾಂಪಿಟೇಷನ್ ಇಂದ ಹೊರಗೆ ಹಾಕ್ಬಿಟ್ಟಲ್ಲ. ಎಷ್ಟು ದಿಮಾಕು ನಿನಗೆ? ಈ ಮಕ್ಕಳು ಯಾಕೆ ಇಲ್ಲಿ ನಿಂತ್ಕೊಂಡಿದ್ದಾರೆ ಜೂಲಿ? ಓ ಮೈ ಗಾಡ್ ಮ್ಯಾಮ್, ನಮ್ಮನ್ನ
ಅವರಿಗೆ ಹೆಲ್ಪ್ ಮಾಡಿದಕ್ಕೆ ಹೊರಗಡೆ ಹೋಗು ಅಂತ ಹೇಳಿದ್ರಾ? ಏನದು? ಬಾ ಕೇಳೋಣ. ಓಕೆ ಬನ್ನಿ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್